ಏನ್ ಜಾಕಯ್ಯ ಆತೆ ಊಟ? ಹ್ಞೂ ಆತ್ ಕಡಿಮೆ ಜಕ್ಕ. ಎಲ್ಲಿಗೆ ಹೋಗ್ತಿ ಇತ್ಲಾಗೆ? ಬಾರೆ ಕಾಫಿ ನಾನು ಕುಡಿಮಂತೆ. ಕಾಸ್ತಿ ಯಾಕಯ್ಯ, ನಾನು ಯಾರನ್ನ ಕಾಫಿ ಕುಡಿಯಕ್ಕೆ ಕರೆದ್ರೆ ಸಾಕಪ್ಪ ಕುಡ್ದೇನು ಅಂತ ಹೇಳಿ ಕಾತ್ಕೊಂಡಿದ್ದೆ. ಯಾಕಂದ್ರೆ ಎದ್ದಾಗ ಹಾಲು ಸಿಗ್ಲೇ ಇಲ್ಲ. ಸರ್ ಮನೆಗೆ ಕೇಳಿದೆ, ಖಾಲಿ ಆಗ್ಯಾವ ಅಲ್ಲೇ ಖಾಲಿ ಆಗಿದಾವೆ ಅಂದ್ರು. ಹಾಲು ಸಿಗ್ಲೇ ಇಲ್ಲ. ಎದ್ದಾಗಿಂದ ಕಾಫಿ ಕುಡ್ದೇ ಇಲ್ಲ. ಒಂಥರ ನಾನು ತಲೆನೇ ಓಡಲ್ಲ ಕಾಫಿ ಕುಡಿಲಿಲ್ಲ ಅಂದ್ರೆ. ಅಚ್ಚಿ ಒಂದು ತೊಟ್ಟು ಕಾಸಿದ್ದೆ ಯಾಕಯ್ಯತ್ತ, ಒಳ್ಳೆ ಕಾಫಿ ಕುಡಿವಂತ ಬಾ ಅಂತ ಕರೆದೆ. ಬಾರೆ ತಾಯಿ ಕುಕ್ಕ ಕಾಸ್ತೀನಿ. ಕರಿತಾ ಇದ್ನಿ ಬಾರೆ ಕಾಫಿ ಕುಡಿವಂತೆ ಅಂತ. ಬಾ ಕುಕ್ಕ ಬಾ ಕಾಸ್ತೀನಿ. ಬಾ ಬಾ ಒಳಗೆ ಹೋಗೋಣ. ಇಲ್ಲಿಗೆ ತೊರಗತ್ತ, ಇಲ್ಲೇ ಕುಕ್ಕ ಮಾನ ಬೈಲಕ್ಕೆ ಹೋಗು. ಒಂದು ಲೋಟ ಕಾಫಿ ಕಾಸ್ಕೊಂಡು ತಾಂಬ. ಒಳಗೆ ಬರ್ಬೋದಾಯ್ತು ಇಲ್ಲಿ ಕುಕ್ಕಂಡಿ. ಇಲ್ಲೇ ಕುಕ್ಕ ಕಾಸ್ಕೆ ಬತ್ತೀನಿ ತಡಿ ಹೋಗಿ. ಕಾಫಿ ಮಾಡೋಣ ಟೀ ಮಾಡೋಣ? ಯಾತನತ್ ಮಾಡು, ಕಾಫಿ ನನ್ನ ಮಾಡು ಟೀ ನನ್ನ ಮಾಡು. ಟೀನೇ ಮಾಡತ್ಲಾಗ ಕಾಫಿ ಕುಡಿಯೋಕ್ಕಾಗಲ್ಲ. ಈಟು ಜಾಸ್ತಿ ನನಗೆ ಬಿಸಿಲು ಜಾಸ್ತಿ ಅಲ್ಲ, ಕಾಫಿ ಕುಡಿಯೋಕ್ಕಾಗಲ್ಲ. ಟೀನೇ ಮಾಡು. ಟೀ ಆದ್ರತ್ಲಾಗೆ ಕುಡಿಬೋದು. ಟೀ ಕುಡಿದ್ರೆ ಒಂದಿಟ್ಟು ತಲೆ ಚೆನ್ನಾಗಿ ಓಡುತ್ತೆ. ಇಲ್ಲಾಂದ್ರೆ ಕಾಫಿ ಕುಡಿಲಿಲ್ಲಂದ್ರೆ ಯಾತ ಕಳ್ಕೊಂಡಿದ್ದೀವಿ ಅಮ್ಮಂಗಾಗುತ್ತೆ ಹಂಗೇನು. ನನಗಂತೂ ಕುಡಿಬೇಕು ದಿನ. ಎದ್ದೇಸ್ಕೆಲ್ಲ ಕುಡಿದ್ರೆ ಅಮ್ಮ, ಇಲ್ಲ ತಲೆ ಒಂಥರ ಆಗುತ್ತೆ. ನಾವಂತೂ ದಿನಕ್ಕೆ ಓದ್ಸತಿ ಕಾಸ್ತೀವಿ ಅಮ್ಮ. ಆಲೆ 3 ಪಟ್ಟು ಕುಡ್ದ ಇದ್ದು ನಾನಂತೂ. ಹೌದೇ ನಂಗರಿ ಹಾಲು ತಾಂತೀರಾ? ಎಲ್ಲಿ ತಕೊಂತೀರಾ ಅಲ್ಲ? ಅರ್ಧ ಲೀಟ್ರ್ ಇಸ್ಕೊಂತೀವಿ. ಎಮ್ಮೆ ಹಾಲು ಗಟ್ಟಿ ಚೆನ್ನಾಗಿರ್ತವೆ. ಭಾಗ್ಯಮ್ಮರ ಮನೆಗೆ ಹಾಲು ಇಸ್ಕೊಂತೀವಿ ಕಣಿ. ಅರ್ಧ ಲೀಟ್ರ್ ಹಾಲು ಇಸ್ಕೊಂತೀವಿ. ಏನಿಲ್ಲ, ಸುಮ್ಮನೆ ಕಾಫಿ ಕಾಸೋದೆ. ನಾವೇನು ಕರೆ ಕಾಫಿ ಕುಡಿಯಲ್ಲ. ನಮಗೆ ಬೆಳ್ಳಗಿರ್ಬೇಕು. ಹಾಲು ಜಾಸ್ತಿ ಹಾಕಿ ಹಾಲು ಮುಂದೆ ಮಾಡಿ ನಾವು ಕಾಫಿ ಕಾಸೋದು. ಕಡಿಮೆ ಗಿಡಮೆ ಹಾಲು ಹಾಕಲ್ಲ ನಾವು. ಅದಿಲ್ಲಾಂದ್ರೆ ಕರ್ರಗಿರೋದು ಕುಡಿಯೋಕ್ಕಾಗಲ್ಲ. ನಾವು ಅದಕ್ಕೆ ಅರ್ಧ ಲೀಟ್ರ್ ತಕೊಂತೀವಿ. ಅರ್ಧ ಲೀಟ್ರ್ ಬೆಳಗ್ಗೆ, ಅರ್ಧ ಲೀಟ್ರ್ ಸಾಯಂಕಾಲ, ಅರ್ಧ ಲೀಟ್ರ್ ಸಾಯಂಕಾಲ, ಅರ್ಧ ಲೀಟ್ರ್ ಇಸ್ಕೊಂಬಂದು ಎಪ್ಪ ಹಾಕ್ತೀನಿ. ಚೆನ್ನಾಗಿರುತ್ತೆ. ಹಂಗೆ ಮೊಸರು ಕಮ್ಮಗಿರುತ್ತೆ. ಎಮ್ಮೆ ಹಾಲಿಂದಲ್ಲ, ಕಮ್ಮಗಿರುತ್ತೆ ಹಂಗೆ ಮೊಸರು. ಅದಕ್ಕೇನೆ ನಾನು ಒಂದು ಅರ್ಧ ಲೀಟ್ರ್ ತತ್ತಿ, ಬೆಳಿಗ್ಗೆ ಅರ್ಧ ಲೀಟ್ರ್ ಸಾಯಂಕಾಲ ಅರ್ಧ ಲೀಟ್ರ್ ಕೂಕ ಕಾಸ್ತೀನಿ. ಕೂಕ ಹೋಗ್ಬತ್ತೀನಿ ತಡಿ ಒಳಗೆ ಇಕ್ತೀನಿ ಒಂದಿಟ್ಟು. ಮಂಜಕ್ಕ ಕಾಫಿ ಕಾಸ್ತಾಳೆ ಅಂತ ಹೇಳಿ ಕುಕ್ಕಂಡವಳೆ. ಅವಳು ಕಾಸ್ತಂಗೆನೆ ಕಾಪಿನ ಮಾತ್ನಾಗೇನೆ ಕಳಿಸ್ತಾಳೆ ನೋಡು. ಈ ಮಂಜಕ್ಕ ಕಾಫಿ ಕಾಸ್ತಾಳೆ ಅಂತ ಕುಕ್ಕಂಡವಳೆ. ಏನು ಮಂಜಕ್ಕ ಕಾಫಿ ಕುಡಿಯಕ್ಕೆ ಹೋಗ್ಕಂಡೇನೆ? ಎದ್ದಾಗಿಂದ ಕಾಫಿ ಕುಡ್ದಿರ್ಲಿಲ್ವಾ? ಅದಕ್ಕೇನೆ ಜಯಕೈ ಬಾ ಕಾಫಿ ಕಾಸ್ನಿ ಅಂದ್ಲ. ಅದಕ್ಕೆ ಕುಕ್ಕಂಡಿ. ಬಾರ ಸಣ್ಣಿಂಗಕ್ಕಯ್ಯ ಬಾ ಕುಕ್ಕ ಬಾ. ಇಲ್ಲ ನಾನೇನು ಕುಕ್ಕಮ್ಮಂಗಿಲ್ಲ. ಅವಳು ಮಾತಾಡ್ಸಲ್ಲನ್ನೇ ಹಾಕಬೇಕು, ಅದು ಇದು ಮಾತಾಡುತ್ತಿ. ನಾನೇನು ಕುಕ್ಕಮ್ಮಲ್ಲ. ಕುಡಿ ನೀನೇ ಪಾಪ ಎದ್ದಾಗಿಂದ ಕಾಫಿ ಕುಡ್ದಿಲ್ಲ ಅಂತಿ. ಹಳೆ ಹಾಕ ಬಂದ್ಲು. ತಡಿ ಸಕ್ರಿಲ್ಲ, ಹೋಗಿ ಭಾಗ್ಯಮ್ಮರ ಮನೆಗೆ ಒಂದು ಲೋಟ ಸಕ್ಕರೆ ಇಸ್ಕೊಬತ್ತೀನಿ. ಹಂಗೆ ಟೀ ಸಪ್ಪನು ಖಾಲಿ ಆಗೈತಿ, ಅಂಗಡಿ ತಕೊಬತ್ತೀನಿ. ನಂಗೆ ಕುಕ್ಕ ಬತ್ತೀನಿ ಹಂಗ ಬಿಡತ್ತ. ಇನ್ಯಾಕೆ ಅವ್ರ ಮನೆಗೆ ಇಸ್ಕೊಂಬಂದು ಕಾಸ್ತೀಜಿ ಅಕ್ಕಯ್ಯ ಹೋಗ್ತೀನತ್ತ. ಇನ್ಯಾಕೆ ನಾನು ಐತೇನೋ ಒಂದಿಟ್ಟು ಕಾಸ್ತೀನಿ ಅಂದಲ್ಲ, ಅದಕ್ಕೆ ಕುಕ್ಕಂಡಿ. ಸಕ್ಕರೆ ಟೀ ಸಪ್ಪ ಇಲ್ಲ ಅಂದಮೇಲೆ ಇನ್ಯಾಕತ್ತ ಹೋಗ್ತೀನಿ ಬಿಡು. ಇಲ್ಲ ಕುಕ್ಕ ಕಾಸು ಕೊಡ್ತೀನಿ ಇರ್ತೀನಿ. ಈಗ ಭಾಗ್ಯಮ್ಮರ ಮನೆಯಾಗ ಅಲ್ಲಿ ರಂಗಮ್ಮರ ಮನೆಯಾಗ ಇಸ್ಕೊಬತ್ತು ಒಂದು ಲೋಟ ಕೇಳಿ ಕೊಡ್ತಾರೆ ಬದಲು. ಕೊಡ್ರಿ ಆಮೇಲೆ ತಂದ ಕೊಡ್ತೀವಿ ಅಂದ್ರೆ ಕೊಡ್ತಾರೆ. ಹಂಗೆ ಹೋಗಿ ಅಂಗಡಿ ಒಂದು ಟೀ ಸಪ್ ತಗೊಂಡು ಬತ್ತೀನಿ ತಡಿ. ಇಲ್ಲಾಂದ್ರೆ ಅವ್ರ ಮನೆಗೆ ಒಂದು ಚಮಚ ಸಕ್ಕರೆ ಟೀ ಸಪ್ ಇಸ್ಕೊಬತ್ತೀನಿ ತೀರಾನ. ಭಾಗ್ಯಮ್ಮನ ಮನೆಯಾಗ ಯಾರ ಮನೆಯಾಗ ನನ್ನ ರಂಗಮ್ಮನ ಮನೆಯಾಗ ಒಂದು ಚಮಚ ಟೀ ಸಪ್ಪನು ಒಂದು ಚಮಚ ಒಂದು ಲೋಟ ಸಕ್ಕರೆ ಕೊಡ್ರಿ ಅಂದ್ರೆ ಕೊಡ್ತಾರೆ. ಇಸ್ಕೊಬತ್ತೀನಿ ತಡಿ ಕುಕ್ಕ. ಉಳ್ಳ ಕುಕ್ಕಂಡು ಈಗ ಇಸ್ಕೊಬತ್ತೀನಿ. ಈಗ ಕಾಸ್ತೀನಿ. ಅದೇ ಹೇಳತ್ತಮ್ಮ ಗ್ಯಾಸ್ ಮೇಲೆ ಹಿಂಗೆ ಇಕ್ಕಿರ್ ಸರ್ರಂದೋಗುತ್ತೆ. ಸರಿ ಅಮ್ಮ ಇಲ್ಲೇ ಕುಕ್ಕಂಡಿರ್ತೀನಿ, ಹೋಗಿ ಬರೋಗು. ನಾವು ಇಲ್ಲೇ ತಗೊಬತ್ತಿದ್ದೆ ಒಂದು ಕೆಜಿನ. ನಾವು ಅಲ್ಲಿ ಟೌನ್ನ ತತ್ತೀವಿ. ನಾವು ಒಂದೇ ಪಟ್ಟು ಅರ್ಧ ಕೆಜಿ, ಒಂದೊಂದು ಕೆಜಿ ಸಕ್ಕರೆ ತರಲ್ಲ. ಒಂದು ಅರ್ಧ ಕೆಜಿ ಟೀ ಪೌಡ್ರು ಚೆನ್ನಾಗಿರೋದಾಗಬೇಕು. ನಾವು ಇಂಥದ್ದು 10 ರೂಪಾಯಿದೆಲ್ಲ ಹಾಕಲ್ಲ, ಲೋಕಲ್ ಎಲ್ಲನ. ಅದಕ್ಕೇ ಅಲ್ಲಿ ಜಾಸ್ತಿ ರೇಟಿನ ತತ್ತ ನಮ್ಮ ಹುಡುಗ ಅಲ್ಲಿ ಹೋಲ್ಸೇಲ್ ಅಂಗಡಿಗೆ ಒಂದು 10 ಕೆಜಿ ಸಕ್ಕರೆ ಅಂಥದ್ದೆಲ್ಲನ ಒಂದೇ ಸತಿ ತಂದು ಬಿಡ್ತೀವಿ. ಅದಕ್ಕೆ ಖಾಲಿ ಆಗೈತಿ, ತಂದಿಲ್ಲ ಇವತ್ತು. ತರ್ಬೋದು ಏನೋ ಸಾಮಾನು. ನಮ್ಮ ಮನೆಗೆ ನಾವೇನು ಆಗಲೆಲ್ಲ 10 ರೂಪಾಯಿ ಇಟ್ಕೊಂಡು ಅಂಗಡಿಗೆ ಹೋಗಲ್ಲ ಕಣ್ ಮಂಜಕ್ಕ. ಯಾಕಂದರೆ ಈ ಲೋಟು ಬೋಲ್ ರೇಟು. ಅದಕ್ಕೆ ನಮ್ಮ ಹುಡುಗ ಟೌನ್ನಾಗಿಂದ ತತ್ತಾನೆ. ಅದಕ್ಕೆ ಖಾಲಿ ಆಗೈತೆ ಅಷ್ಟೇ. ತೀರ ಬದಲಿಸ್ಕೊಬತ್ತೀನಿ. ತೀರ ಅವ್ರಿಗೆ ಆಮೇಲೆ ನಮ್ಮ ಹುಡುಗ ತಂದಮೇಲೆ ಕೊಡ್ತೀನಿ ಹೇಳು. ನಾವೇನು ಅರ್ಧ ಕೆಜಿ, ಒಂದೊಂದು ಕೆಜಿ ತರಲ್ಲ. ಮನೆಯ ಸಕ್ಕರೆ ಟೀ ಸಪ್ಪಿಲ್ಲ ಅಂದ್ರೂ ಏನು ಬಿಲ್ಡಪ್ ಕೊಡ್ತಾಳೆ. ದಾರಿಗೆ ಹೋಗೋರ್ನೆಲ್ಲ ಕಾಪಿ ಕಾಸ್ನಿ ಅಂತ ಕರಿತಾಳೆ ಲೌಡಿ. ಏನು ಹಂಗೆ ಒಮ್ಮೆ ಅರ್ಧೋಗ್ತಾಳೆ ಅನ್ಬೇಡ. ನಾವು ಟೌನ್ನಾಗೆ ಜೇಕಾಯಿ ತರೋದು. ಪುಟ್ಟ ಮುಗಿದ್ರೆ ಇಲ್ಲೇ ತಗೊಬತ್ತೀವಿ. ಅರ್ಧ ಕೆಜಿ, 1 ಕೆಜಿನ ತರೋತಕ್ಕನ ಅಂತೇಳಿ ಇಲ್ಲೇ ತಗೊಬತ್ತೀನಿ. ನಮ್ಮ ಮನೆಗೂ ನಾನು ಎಣ್ಣೆನ ಒಂದು 5 ಕೆಜಿ ತರಿಸ್ತೀನಿ. 5 ಕೆಜಿ ಕ್ಯಾನ ಅಯ್ಯೋ ಪುಟ್ಟ ಖಾಲಿ ಆಗೈತೆ. ಅದಕ್ಕೆ ನಾನು ಎದ್ದಾಗ ಒಂದು ಅರ್ಧ ಕೆಜಿ ಪ್ಯಾಕೆಟ್ ಇಲ್ಲೇನೆ ಹಸುಬಣೆ ಅಂಗಡಿ ತಗೊಂಬಂದು. ನೇನು ಪುಟ್ಟ ಮುಗ್ದಾಗ ತರಲೇಬೇಕು ತತ್ತಿ. ನಾವು ಎಲ್ಲ ಸ್ಯಾಮ್ಸೇನೇ ಸಾಮಾನು ತರೋದು. ನಾವೇನಿಲ್ಲ ಎಲ್ಲಾನು ಒಂದು ಡಜನ್ ಗಟ್ಟಲೆ ತರ್ತೀವಿ. ಮೈಸೋಪ್ ಒಂದು ಡಜನ್ನು, ಸ್ಯಾಂಪ್ ಒಂದು 10 ಸೀಟ್ ತರ್ತಾನೆ ನಮ್ಮ ಹುಡುಗ. ಮತ್ತು ಬಟ್ಟೆ ಸೋಪ್ ಒಂದು ಡಜನ್ನು, ಎಲ್ಲ ಒಂದೊಂದು ಡಜನ್ ತರ್ತೀವಿ. ನಾವೇನು ಯಾವ್ದು ಹಿಂಗೆ ಅಂಗಡಿಗೆ ಹೋಗಲ್ಲ, ದುಡ್ಡು ಇಟ್ಕೊಂಡು ಆಗಲ್ಲ. 10 ರೂಪಾಯಿ ಇಟ್ಕೊಂಡು ಹೋಗ್ಬೇಕಂದ್ರೆ ನಾಸ್ಕೆದಂಗೆ ಆಗುತ್ತೆ. ನಾವೇನಿಲ್ಲ ಎಲ್ಲ ಸಾಮಾನು ನಮ್ಮ ಹುಡುಗ ಒಂದು 5-6 ಸಾವಿರ ರೂಪಾಯಿ ಸಾಮಾನು ಕಟ್ಟಿಸ್ಕೊ ಬರ್ತಾನೆ. ಅದೆಲ್ಲ ಮುಗಿಯತಕ್ಕನ ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ತಕ್ಕ ಸಾಮಾನು ಆಗಂಗೆ ನಾವು ಕಟ್ಟಿಸ್ಕೊ ಬರೋದು. ಅದಕ್ಕೆ ಖಾಲಿ ಆಗೈತೆ ಅಷ್ಟೇ. ಇಲ್ಲಾಂದ್ರೆ ತತ್ತಿದ್ದೀವಿ ನಾವೇನಿಲ್ಲ. ನಮ್ಮ ಮನೆಗೆ ಟೀ ಸಪ್ ಹೆಂಗೆ ಅರ್ಧ ಕೆಜಿದು
ಚೆನ್ನಾಗಿರತ್ತರದು. ನಾವು ಇದು 10 ರೂಪಾಯಿದೆಲ್ಲ ಹಾಕಿದ್ರೆ ಕುಡಿಯೋಕ್ಕಾಗಲ್ಲ ಕಣೆ. ಟೀನ ಕುಡಿಯೋಕ್ಕಾಗಲ್ಲ ಒಂಥರ ಗುತ್ತಿಗೆ ಬಂದಂಗೆ ಅವತ್ತು ನನಗಂತೂ. ನನಗೆಲ್ಲ ಚೆನ್ನಾಗಿರೋದಾಗ್ಬೇಕು ಟೀ ಸೊಪ್ಪು. ಚೆನ್ನಾಗಿರೋ ಟೀ ಸೊಪ್ಪು ಹಾಕಿದ್ರೆ ನನಗೆ ಟೀ ಕುಡಿಯೋಕೆ ಸರ್ ಬರೋದು. ನಾವು ಹಂಗೆ ರೂಢಿ ಮಾಡ್ತೀವ ಹಂಗೆ. ತಡಿ ಬಂದು ಕುಕ್ಕ ಇಲ್ಲೇ ಬರ್ತೀನಿ. ಹೋಗಿ ಬರ್ತೀನಿ. ಅಲ್ಲಿ ರಂಗಕಣ್ಣಂತಕ್ಕೆ ಹೋಗಿ ಬರ್ತೀನಿ ಕಿರಾನ. ಇವಾಗ ಹೋಗ್ತಾ ಇದ್ದಾಳೆ ಜಯಕ್ಕಯ್ಯ. ಇಲ್ಲಿ ಕುಕ್ಕಣಿದ್ಯಾ ಮಂಚಕ್ಕ? ಯಾಕೆ ಇಲ್ಲಿ ಕುಕ್ಕಣಿದೀಯಾ? ಇಲ್ಲ ಆಸೆ ಹೋಗ್ತಿದ್ದೆ ಕಂಡೋಸ್ಮ ಕೈಲಿ ಯಾರ ಮಂತಕ್ಕ ಹೋಗ್ಬೇಕಾಗಿತ್ತು. ಹೋಗ್ತಿದ್ದೆ. ಜಯಕ್ಕ ಬಾರಮ್ಮನಿ ಕಾಪಿ ಕುಡಿವಂತಿ ಅಂತ ಕರೀತಾ. ಅದಕ್ಕೆ ಕಾಪಿ ಕಾಸುತ್ತೆ ಅಂತ ಕುಕ್ಕಂಡೆ. ಸಕ್ರೆ ಟೀ ಸ್ವಲ್ಪ ಖಾಲಿ ಆಗೈತಂತೆ. ಅದಕ್ಕೆ ರಂಗಕೈನ ಮನೆ ಒಂದೊಂದು ಚಮಚ ಇಸ್ಕೊಬತ್ತೀನಿ ಅಂತ ಹೋಗೈತಿ. ಅಯ್ಯೋ ನಮ್ಮ ಇವತ್ತು ನೀನು ಕಾಪಿ ಕುಡ್ದಂಗೇನಿ. ಅವಳ ಮನೆಯ ಸಕ್ರೆ ಟೀ ಸೊಪ್ಪಿಲ್ಲ ಅಂದ್ರೆ ದಾರಿಗೆ ಹೋಗೋರ್ನೆಲ್ಲ ಬರೀ ಕಾಪಿ ಕುಡಿವಂತ್ರಿ ಅಂತಾಳಿ. ನೋಡು ಅವಳು ಬೋಲು ಇದ್ರಂತಾಳು. ಹೋಗು ಇವತ್ತು ಕುಡ್ದಂಗೆ ಸುಮ್ಮನೆ ಎದ್ದೋಗೆ ತಾಯಿ. ಅಟ್ಲೆ ಹೋಗ್ತಾಳೆ. ತಡಿ ಅವಳು ಇಸ್ಕೊಂಬಂದಂಗೆ ಕಾಪಿ ಕಾಸ್ದಂಗೆ ನೀನು ಕುಡ್ದಂಗ್ಲೇನಿ. ಸುಮ್ಮನೆ ಎದ್ದೋಗಿ ಮಂಜಕ್ಕ. 50 ರೂಪಾಯಿ ಪ್ಯಾಕೆಟ್ ಹಾಲು 12 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಕೊಡ್ತಾರೆ. ತಂದು ಕಾಚಿನ ಕುಡಿಯೋಕೆ ಹೋಗು. ಅವಳದೇನು ಕಾಪಿ ಕಾಪ್ಕೊಂಡು ಕೂಕೊಂಡಿದ್ಯಾ ಯಾಕಂಗೆ ಅವಳು ಇನ್ನೂ ಹೋದ್ರೆ ಇನ್ನು ಬರೋಲ್ಲ. ಸುಮ್ಮನೆ ನಿಂತ್ಕೊಂಡ್ರು ಹೋಗಿ ಅವಳಿ. ಲಕ್ಷ್ಮಕ್ಕ ಸರಿಯಾಗಿ ಹೇಳ್ದೆ ಕಣೆ. ಮತ್ತಿ ಇಂಥರ ನ್ಯೂಸ್ ನೋಡಿದ್ದೀನ ನಾನು. ಅವಳು ಕರ್ಕೊಂಬಂದ್ಕೊಂಡ್ರು ಶಿವಗಿರದ. ಅವಳನ್ನು ಹಂಗೇನೆ ನೆನೆ ದಿನ ಅವಳು ಸೌಭಾಗ್ಯ ಅಲ್ಲಿಂದ ಬಂದವಳೆ. ಅವಳನ್ನು ಕರೆದ್ಲು ಬಾ ಕಾಪಿ ಕಾಸ್ತೀನಿ ಅಂತ. ಅವಳು ಪಾಪ ಕುಕ್ಕೊಂಡು ಮನೆ ಸಕ್ರೆ ಟೀ ಸೊಪ್ಪಿಲ್ಲ, ಸಕ್ರೆ ಖಾಲಿ ಆಗೈತಿ ಅಂತೇಳಿ ಅಲ್ಲೆಲ್ಗ ಹೋದ್ಲು. ಬರ್ಲೇ ಇಲ್ಲ ಮಾರಾಗಿತ್ತು ನಮ್ಮ ಮಾವಳು ರೋಸಿ ಕೊನೆಗೆ. ಇವಾಗ ಓದ್ಜೆ ಕೈ ಕೊನೆಗೆ ಅವಳು ಎದ್ದಾದೆ ಹೋದ್ಲು. ದಾರಿಗೆ ಹೋಗೋರ್ನೆಲ್ಲ ಸುಮ್ಮನೆ ಕರಿಯೋದೇನು ಕುಂಡ್ರು ಸದ್ದೇನು ಬೇಕು. ಮನೆ ಸಕ್ರೆ ಟೀ ಸೊಪ್ಪಿಲ್ಲ ಅಂದಮೇಲೆ ಇವಳು ಬಿಲ್ಡಪ್ಪು ಸಕ್ರೆ ಟೀ ಸೊಪ್ಪಿಲ್ಲ ಅಂದ್ರು ಮನೆಯಾಗಿ. ಮುಂಜಾಕೋಗಿನ್ನ ಗೊತ್ತಿಲ್ಲ ಅದು ಕುಕ್ಕಂಡವಳೆ. ನಾನು ಎದ್ರಿ ಬದ್ರಿ ನೋಡ್ತಾನಲ್ಲ ದಿನ. ಮನೆಯಾಗೆ ಇರುತ್ತೆ ಲಸ್ಮಕ್ಕ. ಸಾಸೆ ಬಜ್ಜಿಕ್ಕಿರ್ತಾಳೆ. ಇದು ಕರ್ದು ಕಾಸು ಕೊಡುತ್ತೆ ಅಂತ ಹೇಳಿ ಬಜ್ಜಿಕ್ಕಿರ್ತಾಳೆ ಅವಳು. ನಾನೇನು ಕುಡಿತಿರ್ಲಿಲ್ಲ. ಎದ್ದಾಗಿಂದ ಕುಡ್ದಿರ್ಲಿಲ್ವಾ. ಹಾಲು ಬೇರೆ ಸಿಗ್ಲಿಲ್ಲ ಎದ್ದಾಗ. ಅದಕ್ಕೆ ತಲೆಯೆಲ್ಲ ಒಂಥರ ಆಗದತ್ತ. ಹೆಂಗೋ ಕಾಪಿ ಕಾಸ್ನಿ ಅಂತ ಜಯಕಾಯಿ. ನಾನು ಸುಮ್ಮನೆ ಹೋಗ್ತಿದ್ದೆ ಬಾಯಿ ಮಂಜಕ್ಕ ಕಾಪಿನ ಕುಡಿಮಂತಿ ಅಂತ. ಅದಕ್ಕೆ ಬಿಡತ್ತ ಒಂದು ಲೋಟ ಕಾಸು ಕೊಡುತ್ತೆ ಕುಡಿಯಾರಂತ ಕುಕ್ಕಣ್ಣ. ನಾನು ಹಿಂಗೈತಿ ಅಂಬಂಗಿದ್ರೆ ನಾನು ಕುಕ್ಕಂತಾನೆ ಇರಲಿಲ್ಲ. ಹೋಗತ್ತ ಬಿಡತ್ತ ಒಂದು ಪ್ಯಾಕೆಟ್ ಹಾಲು ತಂದೆ ಕಾಸ್ಕೊಂಡು ಕುಡಿತೀನಿ. ಇನ್ನು ನೋಡಮ್ಮ ಅವಳು ಬಂದರೆ ಕೇಳಿ ಇಲ್ಲಿಗೆ. ಸುಮ್ಮನೆ ನಿನ್ನ ಹಂಗೆ ಸುಮ್ಮನೆ ಹಿಂಗೆ ಬಿಲ್ಡಪ್ ಬರೀ ಕಾಪಿ ಕುಡಿದಂತೆ ಬರೀ ಚಿಂಡಿ ತಿನ್ನಂತ್ರಿ ಅಂತ ಅಷ್ಟೇನೆ ಅವಳು. ಒಳಗೆ ಕರ್ಕೊಂಬಂದು ಕೈ ಬಿಟ್ಟು ಅದೇ ಹೋಗ್ತಾಳೆ. ಸಕ್ರೆ ಟೀ ಸೊಪ್ಪಿರಲ್ಲ ಮನೆಯಾಗೆ. ಅವಳು ಬೋಚಿಕ್ತಾಳೆ ಸಾಸೆ. ಇವಳು ಎಲ್ಲಾನ ದಾರಿಗೆ ಹೋಗೋರ್ನೆಲ್ಲ ಕರ್ದು ಬರೀ ಕಾಪಿ ಕುಡಿಯೋಂತ ಬರೀ ಕಾಪಿ ಏನಿಲ್ಲ ಸಕ್ರೆ ಟೀ ಸೊಪ್ಪು ಇದ್ಬಿಟ್ರೆ ಕರ್ದು ಕಾಸು ಕೊಡ್ತಾಳೆ ಅಂತ ದಾರಿಗೆ ಹೋಗೋರ್ಗೆಲ್ಲಾನು. ಅದಕ್ಕೇನೆ ಅವಳು ಸಕ್ರೆ ಟೀ ಸೊಪ್ಪು ಸಿಗ್ತಾಳೆ ಸಾಸಿ. ಎದ್ದಾಗೆ ತಾಯಿ ಸುಮ್ಮನೆ ಹೋಗು. ಮತ್ತು ಸಕ್ಕರೆ 10 kg ಸಕ್ಕರೆ ತತ್ತೀವಿ. ಒಂದು ಅರ್ಧ kg ಟಿಪ್ಪಟ್ನ ತತ್ತೀವಿ. ಖಾಲಿಯಾಗೈತೆ. ಅದಕ್ಕೆ ಹೋಗ್ತೀನಿ ಇಲ್ಲೇ ಅಂಗಡಿಗೆ. ಇಲ್ಲೆಲ್ಲ ಅಂಗಡಿಗೆ ಹೋಗಿ ನಾನು 10 ರೂಪಾಯಿದೆಲ್ಲ ತರೋಲ್ಲ. ಅರ್ಧ kg 1 kg ತರೋಲ್ಲ. ನಾವು ಸ್ಯಾನೆ ತತ್ತೀವಿ ಅಂತ ಹೇಳ್ತಿತ್ತು. ಯಾರೇ ಹೇಳೋದು ಲಕ್ಷ್ಮಕ್ಕ? ಯಾತ ಹೇಳ್ತಾಳೆ ಮಂಜಕ್ಕ. ಆಗವಳು ಜಯ್ಯಕ್ಕಯ್ಯ ಕಾಪಿ ಕಾಸ್ತೀನಿ ಅಂತ ಕುಂಡ್ರು ಸೋಯ್ಯಾಳ ಮಂಜಕ್ಕನ್ನ. ಅಲೆ ಹೇಳತ್ತ ಸಕ್ರೆ ಟೀ ಸೊಪ್ಪು ಇಸ್ಕೊಬತ್ತೀನಿ ಅಂತ ಹೇಳಿ. ಅವಳಿಗೆ ಯಾರು ಸಾಲ ಕೊಡಲ್ಲ ಮಂಜಕ್ಕ. ಅಲೆ ಸುಬ್ಬಣ್ಣಂಡೆಗೆ ಅಲೆ 2000 ರೂಪಾಯಿ ಬಾಕಿ ತಂದು ಕೊಟ್ಟೆ ಇಲ್ವಂತಿ. ಎಲ್ಲರ ಅಂಗಡಿಗೂ ಸಾಲ ಮಾಡ್ಯವಳೆ. ಅದಕ್ಕೆ ಯಾರೂ ಅಂಗಡಿಗಳಿಗೆ ಸಾಲ ಕೊಡಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಟವಳು ನಿಂತಾಯಿ. ನೋಡೋಣದಿಲ್ಲ ಏನಂತಾಳೆ ಮಂಜಕ್ಕ ಅಂತ ಹೇಳಿ. ಸುಬ್ಬಣ್ಣ ಅಂಗಡಿಗೆ 2000 ರೂಪಾಯಿ ಸಾಲ ಮಾಡಿ ಕೊಟ್ಟಿಲ್ಲ ಪಾಪ. ಕೊಡ್ತೀನಿ ಹೇಳು ಹಂಗೆ ಹಿಂಗೆ ಅಂತ ಅವಣ್ಣನ ಮೇಲೆ ಜೋರು ಮಾಡ್ತಾಳಲ್ಲ ಮಂಜಕ್ಕ. ಹೇಳ್ದೆ ಜೋರಾಗೈತಿ ತಕೊಂಬಂದಳ್ದು. ಪಾಪ ಕೊಟ್ಟಾರ ಇನ್ನೇನು ಜೋರು ಮಾಡೋಕ್ಕಿಲ್ಲ. ನೆನ್ನೆ ದಿವಸ ಕರಿಯಮ್ಮನ ಹಂಗೆ ಕಾಣಿ. ಆ ಕರಿಯಮ್ಮ ಬಂದಿದ್ಲ ಕೆಳಗಲು ಕೇರಗಳಳು. ಅವಳನ್ನ ಹಂಗೆ ಕರ್ಕೊಂಬಂದು ಕಾಪಿ ಕಾಸಿನ ಕುಕ್ಕ ಅಂತ ಕುಂಡ್ರಿಸೋದಾಳು. ಬರಲೇ ಇಲ್ಲ. ಹಾಲು ತಕೊಬತ್ತೀನಿ ಅಂತ ಹೋದ್ಲು. ಬರಲೇ ಇಲ್ಲ. ಹಾಲು ಖಾಲಿಯಾಗಿ ನಾವು ಅರ್ಧ ಲೀಟ್ರ್ ಹಾಲು ತಗ್ತೀವಿ. ಹಾಲು ಖಾಲಿಯಾಗಿ ತಡಿ ಒಂದು ಪಟ್ನ ತತ್ನಿ ಅಂತ ಹೋದಾಳು. ಬರಲೇ ಇಲ್ಲ. ಅವಳು ಪಾಪ ಕೊನೆಗೆ ಕುಕ್ಕಂಡು ರೋಸಿ ಯಾಕೆ ಬರಲೇ ಇಲ್ಲ ಕೈ ಅಂತ ಅದೇ ಎದ್ದೋದು. ಹೋಗಿ ನೀನು ಕಾಪಿ ಕುಕ್ಕಂಡ್ರೆ ನೀನು ಬದುಕು ಬಾಳೆ ಎಲ್ಲ ಕೆಟ್ಟೋಗ್ತಾವೆ ಒಯ್ಯತಾಯಿನ್ ನಾನು. ಹಾಲು ತತ್ನಿ ಅಂತ ಅವಳು ಹಂಗೆ ಕಣೆ. ಸುಮ್ಮನೆ ಹಾಲು ಸಕ್ಕರೆ ಟೀ ಸೊಪ್ಪು ಇಲ್ಲ ಅಂದಮೇಲೆ ಮನೆಯಾಗೆ ಯಾಕೆ ಕರಿಬೇಕು? ಸುಮ್ಮನೆ ದಾರೆ ಹೋಗಾರ ಕರಿಬಾರ್ದು. ಅವ್ರು ಬಿಡತ್ತ ಒಂದು ತೊಟ್ಟು ಕಾಸು ತತ್ತ ಕುಡ್ದೋಗೋಣ ಅಂತ ಬರ್ತಾರೆ. ಉಳ್ಳ ಕಾಪಿ ಕಾಸು ನಿಂತಾರೆ ಯಾಕತ್ತ ಅಂತ ಹೇಳಿ ಬರ್ತಾರೆ. ಅಲ್ಲ ಇವಳದೇ ಒಂಥರ ಕಣಮ್ಮ ತಾಯಿ. ಯಾಕೆ ಕರಿಬೇಕಂತ ಸುಮ್ಮನೆ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಮನೆಯ ಸಕ್ರೆ ಟೀ ಸೊಪ್ಪು ಇಲ್ಲ ಅಂದ್ರೂ ಜಯಮ್ಮ ದಾರೆ ಹೋಗೋರ್ನೆಲ್ಲ ಬರೀ ಕಾಪಿ ಕುಡಿರಂತಿ ಅಂತಾಳೆ. ಕರ್ಕೊಂಬಂದು ಕುಂಡ್ರಿಸಿ ಆಗದೆ ಕೈ ಬಿಟ್ಟು ಹೋಗ್ತಾಳೆ. ಅವಳು ಇನ್ನು ಬಂದಂಗೆ ಅವ್ರ ಮನೆ ಸಕ್ಕರೆ ಇಸ್ಕೊಬತ್ತೀನಿ ಟೀ ಸೊಪ್ಪು ಇಸ್ಕೊಬತ್ತೀನಿ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾಳೆ. ಯಾತ್ರಾಗ ಯಾಕೆ ಇಲ್ದಿದ್ರು ಇವಳು ಬಿಲ್ಡಪ್ ನೋಡ್ರಿ ಇವಳು ಜಯ್ಯಿದು. ನಿಮ್ಮವರೆಗೂ ಯಾರ ನಿಂತಾರೆ ಇದ್ದರೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.